ಓಹೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ವಿಡಿಯೋದಲ್ಲಿ ರೆಡ್ಮಿ ನೋಟ್ 13 Pro Plus ನ ಬಗ್ಗೆ ರಿವ್ಯೂ ತಗೊಂಡ್ಬಂದಿನಿ. ಸೊ ಕಳೆದ ಎರಡು ಮೊಬೈಲ್ ಬಗ್ಗೆ ಕೂಡ ರಿವ್ಯೂ ಕೊಟ್ಟಿದ್ದೀನಿ. ಯಾವುದಪ್ಪ ಅನ್ನೋದ್ರೆ ರೆಡ್ಮಿ ನೋಟ್ 13 ಮತ್ತೆ ರೆಡ್ಮಿ ನೋಟ್ 13 Pro ಬಗ್ಗೆ ಕೂಡ ರಿವ್ಯೂ ಕೊಟ್ಟಿದ್ದೀನಿ. ಸೊ ಆ ಎರಡು ಫೋನ್ಗಳ ಬಗ್ಗೆ ಎಷ್ಟೆಲ್ಲ ಡಿಫ್ರೆನ್ಸ್ ಇದೆ ಅನ್ನೋದು ಕೂಡ ಆ ಒಂದು ಎರಡು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ಒಂದು ವಿಡಿಯೋದಲ್ಲಿ ರೆಡ್ಮಿ ನೋಟ್ 13 Pro Plus ಬಗ್ಗೆ, ಸೊ ಈ ಒಂದು ಫೋನ್ ನ ಸ್ಪೆಸಿಫಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಂತೆ. ಸೊ ಈ ಒಂದು ಫೋನ್ ಕೂಡ ಏನಪ್ಪ ಮೇನ್ ಇಂಪಾರ್ಟೆಂಟ್ ಈ ಒಂದು ಫೋನ್ ಅಲ್ಲಿ ಹೈಲೈಟ್ ಅನ್ನೋದಾದ್ರೆ ಬ್ಯಾಕಿಗೆ ಬಂದ್ರಪ್ಪ ಅಂತಂದ್ರೆ ಈ ಒಂದು ಲೆದರಿ ಫಿನಿಶಿಂಗ್ ನ ನೋಡ್ತಾ ಇದೀವಿ. ಅದೇ ಒಂದು ಈ ಒಂದು ಫೋನ್ ಅಲ್ಲಿ ಸ್ಪೆಷಾಲಿಟಿ ಅಂತ ಹೇಳ್ಬೋದು. ಓವರ್ ಆಗಿ ಲುಕ್ ಡಿಸೈನ್ ಬಗ್ಗೆ ಮಾತಾಡ್ಕೊಂಡ್ಬಿಡೋಣಂತೆ. ಈ ಒಂದು ಫೋನ್ ಅಲ್ಲಿ ಲುಕ್ ನೋಡ್ಕೊಂಡ್ರಪ್ಪ ಅಂದ್ರೆ ಒಂದು ಬೆಂಕಿ ಬಿಲ್ಡ್ ಅಂತ ಹೇಳ್ಬೋದು. ಪ್ರೀಮಿಯಂ ಫೋನ್ ರೀತಿನೇ ನಮಗೆ ಫೀಲ್ ಬರುತ್ತೆ. ಬಟ್ ಈ ಫೋನ್ ಪ್ರೀಮಿಯಂ ಲೆವೆಲ್ಗೆಲ್ಲ ಹೋಗಲ್ಲ. ಯಾಕಂದ್ರೆ ಈ ಒಂದು ಫೋನ್ ಬೇಸ್ ವೇರಿಯಂಟ್ 12 to 256 ಆಗಿರೋದ್ರಿಂದ ಈ ಒಂದು ಫೋನ್ ನಿಜವಾಗ್ಲೂ ಕೂಡ ಈ ಒಂದು ಫೋನ್ ಪ್ರೈಸ್ ನೋಡ್ಕೊಂಡ್ರೆ ಅಂತಂದ್ರೆ 22 ರಿಂದ 23 ಸಾವಿರ, ಅಟ್ಲೀಸ್ಟ್ ಒಂದು 24 ಸಾವಿರಕ್ಕೆ ಒಳಗೆ ಒಂದು ಈ ಫೋನ್ ಲಾಂಚ್ ಆಗಂತ ಚಾನ್ಸಸ್ ಇದೆ. ಸೊ ಈ ಒಂದು ಫೋನ್ ಒಂದ್ ಲೆವೆಲ್ ಓಕೆ ಅನ್ಬಹುದು. ಮತ್ತೆ ಅಷ್ಟೊಂದು ಇದೇ ಒಂದು ಫೋನ್ ಒನ್ ಆಫ್ ದ ಬೆಸ್ಟ್ ಫೋನ್ ಅಂತೂ ಕೂಡ ಕರೆಯಲ್ಲ. ಇದ್ದಿದ್ರಲ್ಲೇ ಬೆಂಕಿ ಬಿಲ್ಡ್ ಮತ್ತೆ ಬೆಂಕಿ ಫೋನ್ ಅಂತೂ ಕೂಡ ನಾವು ಕರಿಬಲ್ಲೆ. ಸೊ ಇಷ್ಟು ಬಿಟ್ರಂತ ಈ ಒಂದು ಫೋನ್ ಓವರ್ ಆಗಿ ಲುಕ್ ಡಿಸೈನ್ ಬಗ್ಗೆ ಹೇಳ್ತಾ ಇದ್ದೀನಿ. ಇಲ್ಲಿ ಈ ಒಂದು ಫೋನ್ ನಾವು ಫ್ರಂಟ್ ಸೈಡ್ ಇಂದ ನೋಡ್ಕೊಂಡಾಗ ಒಂದು ಕರ್ವ್ಡ್ ಡಿಸ್ಪ್ಲೇ ನೋಡ್ತಾ ಇದೀವಿ. ಅದ್ರ ಜೊತೆಗೆ ಒಂದು ಪಂಚೋಲ್ ಕ್ಯಾಮ್ರಾ ಕೂಡ ನಾವು ನೋಡ್ಕೋಬಹುದು. ಅಂಡ್ ಬ್ಯಾಕ್ ಸೈಡ್ ಬಂದ್ರಪ್ಪ ಅಂತಂದ್ರೆ ಈ ಒಂದು ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಜೊತೆ ನಮಗೆ ಒಂದು LED ಫ್ಲಾಶ್ ಸಹ ನೋಡ್ಕೋಬಹುದು. ಅದ್ರ ಜೊತೆಗೆ ನಾನು ಆಗ್ಲೇ ಹೇಳಿರೋ ಹಾಗೆ ಇಲ್ಲಿ ಒಂದು ಬ್ಯಾಕ್ ಅಲ್ಲಿ ನಮಗೆ ಲೆದರಿ ಫಿನಿಶಿಂಗ್ ನ ನೋಡ್ತಾ ಇದೀವಿ. ಇದೇ ಒಂದು ಫೋನ್ ನ ಸ್ಪೆಷಾಲಿಟಿ ಅಂತ ಹೇಳ್ಬೋದು. ಇನ್ನೊಂದು ಒಂದು ಫೋನ್ ನ ಬಾಟಮ್ ಬಂದ್ರಪ್ಪ ಅಂತಂದ್ರೆ ಈ ಒಂದು ಫೋನ್ ಅಲ್ಲಿ ಫಸ್ಟ್ ನಮಗೆ ಸಿಮ್ ಟ್ರೇನ್ ಗಮನಿಸಬಹುದು. ಅಂಡ್ ಮತ್ತೆ ಒಂದು ಮೈಕ್ ನೋಡ್ಕೋಬಹುದು. ಮತ್ತೆ ಒಂದು ಟೈಪ್ ಸಿ ಚಾರ್ಜರ್ ಕೂಡ ನೋಡ್ಕೋಬಹುದು. ಅಂಡ್ ಈ ಟಾಪ್ ಬಂದ್ರಪ್ಪ ಅಂತಂದ್ರೆ ಈ ಒಂದು ಸೆಕೆಂಡರಿ ಸ್ಪೀಕರ್ ನೋಡ್ತಾ ಇದೀವಿ. ಮತ್ತೆ ಒಂದು IR ಬ್ಲಾಸ್ಟರ್ ನೋಡ್ತಾ ಇದೀವಿ. ಮತ್ತೆ ಒಂದು ನಾಯ್ಸ್ ಕ್ಯಾಲ್ಕುಲೇಷನ್ ಕೂಡ ನೋಡ್ತಾ ಇದೀವಿ. ಇನ್ನು ಫೋನ್ ನ ರೈಟ್ ಸೈಡ್ ಬಂದ್ರಪ್ಪ ಅಂದ್ರೆ ವ್ಯಾಲ್ಯೂಮ್ ಕೀ ಮತ್ತೆ ಜೊತೆಗೆ ಒಂದು ಪವರ್ ಆನ್ ಬಟನ್ ಕೂಡ ನೋಡ್ಕೋಬಹುದು. ಲೆಫ್ಟ್ ಸೈಡ್ ಅಲ್ಲಿ ಯಾವುದೇ ರೀತಿ ಏನಿಲ್ಲ, ಪ್ಲೇನ್ ಇರುತ್ತೆ. ಬಟ್ ಈ ಒಂದು ಫೋನ್ ನ ಫೋಲ್ಡರ್ ಲೈಫ್ ಫ್ರೇಮ್ ನೋಡ್ಕೊಂಡಾಗ ಪ್ಲಾಸ್ಟಿಕ್ ಫ್ರೇಮ್ ನ ನಾವು ನೋಡ್ತಾ ಇದೀವಿ. ಫೋನ್ ಅಲ್ಲಿ ಯಾವುದೇ ರೀತಿ ಮೆಟಲ್ ಫ್ರೇಮ್ ನ ಅನ್ನೋದು ನಾವು ನೋಡ್ಲೇ ಇಲ್ಲ. ಬಟ್ ಈ ಒಂದು ಮೂರು ಫೋನ್ ಅಲ್ಲಿ ಕೂಡ ಒಂದು ಪ್ಲಾಸ್ಟಿಕ್ ಬಿಲ್ಡ್ ಅನ್ನೇ ಮಾಡಿದ್ದಾರೆ. ಜೊತೆಗೆ ಈ ಒಂದು ಫೋನ್ ಅಲ್ಲಿ ಲೆದರ್ ಫಿನಿಶಿಂಗ್ ಕೊಡ್ತಾ ಇರೋದ್ರಿಂದ ಈ ಫೋನ್ ಜಸ್ಟ್ ಸ್ವಲ್ಪ ಅಪ್ಗ್ರೇಡ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅಂಡ್ ಈ ಒಂದು ಫೋನ್ ಓವರ್ ಆಗಿ ಪರ್ಫಾರ್ಮೆನ್ಸ್ ಎಲ್ಲ ಏನ್ ರನ್ ಆಗುತ್ತೆ ಎಲ್ಲ ಬಗ್ಗೆ ತಿಳ್ಕೊಂಡು ಬರೋಣಂತೆ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗಲೇ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಅಂಡ್ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ನ ಮಾಡಿ. ಸೊ ಬನ್ನಿ ಈ ಒಂದು ಫೋನ್ ಅಲ್ಲಿ ಏನೆಲ್ಲ ಪರ್ಫಾರ್ಮೆನ್ಸ್ ರನ್ ಆಗುತ್ತೆ ಅಂತ ನೋಡ್ಕೊಂಡ್ ಬರೋಣಂತೆ. ಈ ಒಂದು ಫೋನ್ ಅಂತೂ ನಿಜವಾಗ್ಲೂ ಲುಕ್ ಅಲ್ಲಿ ಬೆಂಕಿ ಅಂತ ಹೇಳ್ಬೋದು. ಡಿಸೈನ್ ಅಲ್ಲೂ ಕೂಡ ಒಂದು ಬೆಂಕಿ ಬಿಲ್ಡ್ ನ ಮಾಡೋರು ಅಂತ ಹೇಳ್ಬೋದು. ಅಂಡ್ ಈ ಒಂದು ಫೋನ್ ಅಲ್ಲಿ ಪರ್ಫಾರ್ಮೆನ್ಸ್ ಬರೋಣ. ಈ ಒಂದು ಫೋನ್ ಅಲ್ಲಿ MediaTek Dimensity 7200 ಪರ್ಫಾರ್ಮೆನ್ಸ್ ನ ನೋಡ್ತಾ ಇದ್ದೀವಿ. ಈ ಒಂದು ಪ್ರೊಸೆಸರ್ ಅಲ್ಲಿ 4 nanometer ಚಿಪ್ಸೆಟ್ ನಾವು ನೋಡ್ಕೋಬಹುದು. ಇದರಿಂದ ಒಂದು ಪರ್ಫಾರ್ಮೆನ್ಸ್ ಒಂದು ಲೆವೆಲ್ ಓಕೆ ಅನ್ಬಹುದು. ಬಟ್ ಲೆವೆಲ್ ಓಕೆ ಅನ್ನೋದಕ್ಕಿಂತ ಒಂದು ಪ್ರೊಸೆಸರ್ ಕೂಡ ಪವರ್ಫುಲ್ ಪ್ರೊಸೆಸರ್ ಅಂತೂ ಕೂಡ ಕರಿಬಹುದು. ಅಂಡ್ ಈ ಒಂದು ಡಿಸ್ಪ್ಲೇ ಬರೋಣ. 6.67 ಇಂಚಸ್ ನ ಇಲ್ಲಿ OLED ಡಿಸ್ಪ್ಲೇ ನೋಡ್ತಾ ಇದೀವಿ. ಈ OLED ಡಿಸ್ಪ್ಲೇ ಅಲ್ಲಿ 120 Hz ರಿಫ್ರೆಶ್ ರೇಟ್ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ಬೋದು. HDR10+ ಕೂಡ ಸಪೋರ್ಟ್ ಮಾಡುತ್ತೆ. ಒಂದು ವಿವಿಂಗ್ ಎಕ್ಸ್ಪೀರಿಯನ್ಸ್ ಅಂತೂ ನಿಜವಾಗ್ಲೂ ಬೆಂಕಿ ಅಂತ ಹೇಳ್ಬೋದು. ಈ ಒಂದು ಫೋನ್ ಅಲ್ಲಿ ಗೋರಿಲ್ಲಾ ಗ್ಲಾಸ್ 5 ಪ್ರೊಟೆಕ್ಷನ್ ಕೂಡ ಕೊಡ್ತಾ ಇದ್ದಾರೆ. ಅದೇ ಒಂದು ಬೆಸ್ಟ್ ಒಂದು ವಿಚಾರ ಅಂತ ಹೇಳ್ಬೋದು. ಕೊಡ್ತಾ ಫೋನ್ ಅಲ್ಲಿ ಮಿಸ್ಸಿಂಗ್ ಏನಪ್ಪಾ ಅಂತಂದ್ರೆ AMOLED ಡಿಸ್ಪ್ಲೇ ಕೊಟ್ಟಿದ್ರೆ ಇನ್ನು ಬೆಂಕಿ ಬಿಲ್ಡ್ ಅಂತ ಹೇಳ್ಬೋದಾಗಿತ್ತು. ಸೊ ಓಕೆ, ಇದ್ದಿದ್ರಲ್ಲಿ ಈ ಒಂದು ಪ್ರೈಸ್ಗೆ ಇದ್ದಿದ್ರಲ್ಲಿ ಕೂಡ ಓಕೆ ಅಂತ ಕೂಡ ಕರಿಬಹುದು. ಅಂಡ್ ಈ ಫೋನ್ ನ ರ್ಯಾಮ್ ಮತ್ತೆ ಸ್ಟೋರೇಜ್ ಬರೋಣ. ಈ ಒಂದು ರ್ಯಾಮ್ ಮತ್ತೆ ಸ್ಟೋರೇಜ್ ನೋಡ್ಕೊಂಡಾಗ 12GB ಮತ್ತೆ 16GB ಎರಡು ವೇರಿಯಂಟ್ ಅಲ್ಲಿ ನಮಗೆ ನೋಡ್ತಾ ಇದೀವಿ. ಸೊ ಲೀಕ್ಸ್ ಪ್ರಕಾರ ನಮ್ಗೆ ಅಷ್ಟೇ ಸಿಕ್ಕಿದೆ. ಬಟ್ ಇನ್ನೊಂದು ಸ್ಟೋರೇಜ್ ಅಲ್ಲಿ ಕೂಡ ಅಷ್ಟೇ 256 ಮತ್ತೆ 512GB ಎರಡು ಸ್ಟೋರೇಜ್ ಅಲ್ಲಿ ನಮಗೆ ಸಿಗ್ತಾ ಇದೆ. ಸೊ ಇಷ್ಟು ನಮಗೆ ಲೀಕ್ಸ್ ಪ್ರಕಾರ ಸಿಕ್ಕಂತದ್ದು. LPDDR5X ರ್ಯಾಮ್ ಮತ್ತೆ UFS 3.1 ಸ್ಟೋರೇಜ್ ನ ನಾವು ಇದರಗಡೆ ನೋಡ್ತಾ ಇದೀವಿ. ಅಂಡ್ ಸೊ ಈ ಒಂದು ಫೋನ್ ಕ್ಯಾಮ್ರಾ ವಿಚಾರಕ್ಕೆ ಬರೋಣ. ಈ ಒಂದು ಫೋನ್ ಅಲ್ಲಿ ಕ್ಯಾಮ್ರಾ ವಿಚಾರಕ್ಕೆ ಬಂದ್ರಪ್ಪ ಅಂತಂದ್ರೆ 200 ಮೆಗಾಪಿಕ್ಸೆಲ್ ಫಸ್ಟ್ ಕ್ಯಾಮ್ರಾ ನೋಡಕ್ ಸಿಗ್ತದೆ. ಅದು ಕೂಡ 1.7 ಅಪರ್ಚರ್ ಒಳಗಡೆ ಒಂದು ಫೋಟೋಸ್ ನ ಶೂಟ್ ಮಾಡುತ್ತೆ ಅಂತ ಹೇಳ್ಬೋದು. ಎರಡನೇ ಕ್ಯಾಮ್ರಾ ಬಂದ್ಬಿಟ್ಟು 8 ಮೆಗಾಪಿಕ್ಸೆಲ್ ಇರುತ್ತೆ. ಅದು ಕೂಡ 2.2 ಅಪರ್ಚರ್ ಒಳಗೆ ಈ ಒಂದು ಫೋಟೋಸ್ ನ ಶೂಟ್ ಮಾಡುತ್ತೆ. ಲಾಸ್ಟ್ ಕ್ಯಾಮ್ರಾ ಬಂದ್ಬಿಟ್ಟು ನಮಗೆ 2 ಮೆಗಾಪಿಕ್ಸೆಲ್ ಇರುತ್ತೆ. ಇದು ಕೂಡ 2.4 ಅಪರ್ಚರ್ ಒಳಗೆ ಒಂದು ಫೋಟೋಸ್ ನ ಶೂಟ್ ಮಾಡ್ತಿರುತ್ತೆ. ಬೆಟರ್ ಒಂದು ಕ್ವಾಲಿಟಿಗೆ ಅಂತ ಓಕೆ ಅನ್ಬೋದು. ಈ ಒಂದು ಕ್ಯಾಮ್ರಾ ನಿಜವಾಗ್ಲೂ ಕೂಡ ಏನೆಲ್ಲ ಬಿಲ್ಡ್ ಮಾಡವ್ರೆ, ಎಷ್ಟೆಲ್ಲ ಈ ಒಂದು ರೆಡ್ಮಿ ನೋಟ್ 12 Pro ಗಿಂತ ಇವಾಗ ರೆಡ್ಮಿ ನೋಟ್ 13 Pro ದಲ್ಲಿ ಏನೆಲ್ಲ ಆಪ್ಟಿಮೈಸ್ ಮಾಡ್ಕೊಂಡು ಕ್ಯಾಮ್ರಾ ತಗೊಂಡ್ ಬಂದವ್ರೆ ಅಂತ ನೀವು ಕಾದ್ ನೋಡ್ಬೇಕಾಗತ್ತೆ. ನೆಕ್ಸ್ಟ್ ಮಂತ್ 4ನೇ ತಾರೀಕಿನವರೆಗೂ ಈ ಒಂದು ಅನ್ಬಾಕ್ಸಿಂಗ್ ವಿಡಿಯೋನಾದ್ರೂ ಕಾದ್ ನೋಡೋಣಂತೆ ಏನೆಲ್ಲ ಚೇಂಜಸ್ ಮಾಡವ್ರೆ ಅಂತ ಅಂದ್ಬಿಟ್ಟು. ಅಂಡ್ ಈ ಒಂದು ಫೋನ್ ಅಲ್ಲಿ ಫ್ರಂಟ್ ವಿಚಾರಕ್ಕೆ ಬರೋಣ. ಫ್ರಂಟ್ ಕ್ಯಾಮ್ರಾ ಬಂದ್ರಪ್ಪ ಅಂದ್ರೆ ಪಂಚೋಲ್ ಕ್ಯಾಮ್ರಾ ನೋಡ್ತಾ ಇದೀವಿ. ಈ ಕ್ಯಾಮ್ರಾ ಫೋನ್ ಅಲ್ಲಿ 16 ಮೆಗಾಪಿಕ್ಸೆಲ್ ನ ಒಂದು ಸೆಲ್ಫಿ ಶೂಟರ್ ನ ನೋಡ್ತಾ ಇದೀವಿ. ಇನ್ನು ಓವರ್ ಆಗಿ ವಿಡಿಯೋ ಕ್ವಾಲಿಟಿ ಬಂದ್ಬಿಡೋಣ. ವಿಡಿಯೋ ರೆಕಾರ್ಡಿಂಗ್ ಬಂದವಪ್ಪ ಅಂತಂದ್ರೆ ಬ್ಯಾಕ್ ಸೈಡ್ ಅಲ್ಲಿ ನಮಗೆ 4K ಒಳಗೆ 24 FPS ಒಳಗೆ ಈ ಒಂದು ವಿಡಿಯೋಸ್ ನ ರೆಕಾರ್ಡ್ ಮಾಡುತ್ತೆ ಅಂತ ಹೇಳ್ಬೋದು. ಬ್ಯಾಡ್ ವಿಚಾರ ಅಂತಾನೆ ಕೂಡ ಕರಿಬಹುದು. ಅಂಡ್ ಫುಲ್ HD ಒಳಗಡೆ 30 FPS ಕೊಟ್ಟವ್ರೆ. ಸೊ ಈ ಒಂದು ಕ್ಯಾಮ್ರಾ ವಿಚಾರದಲ್ಲಿ ರೆಕಾರ್ಡಿಂಗ್ ಮಾತ್ರ ನನಗೆ ಇಷ್ಟ ಆಗ್ಲಿಲ್ಲ ಈ ಒಂದು ಫೋನ್. ಇನ್ನು ಓವರ್ ಆಗಿ ಈ ಫೋನ್ ಸ್ಪೆಸಿಫಿಕೇಶನ್ ಎಲ್ಲ ನಂಗೆ ಹಿಡಿಸ್ತು. ಅಂಡ್ ಈ ಒಂದು ಫ್ರಂಟ್ ಕ್ಯಾಮ್ರಾಗೆ ಬಂದ್ರಪ್ಪ ಅಂದ್ರೆ HD ಮತ್ತೆ ಫುಲ್ HD ಒಳಗೆ 30 FPS ಒಳಗೆ ರೆಕಾರ್ಡ್ ಮಾಡಬಹುದು. ಅಂಡ್ ಇದ್ರೊಳಗೆ ಈ ಫ್ರಂಟ್ ಕ್ಯಾಮ್ರಾದಲ್ಲಿ ಓಕೆ ಅನ್ಬೋದು. ಅಂಡ್ ಬ್ಯಾಕ್ ಕ್ಯಾಮ್ರಾದಲ್ಲಿ ನನಗೆ ನಿಜವಾಗ್ಲೂ ಕೂಡ ಹಿಡಿಸ್ಲಿಲ್ಲ. ಐಕ್ಯೂನೇ ಎಷ್ಟೋ ಮಚ್ ಬೆಟರ್ ಅಂತ ಅನಿಸ್ತು.
ಈ ಫೋನ್ ಬ್ಯಾಟ್ರಿ ವಿಚಾರ ಅಂತೂ ಮಾತಾಡಲೇಬೇಕು. ಈ ಒಂದು ಫೋನಲ್ಲಿ 5000 mAh ಬ್ಯಾಟ್ರಿನ ಕೊಡ್ತಾ ಇದ್ದಾರೆ, 120 ವ್ಯಾಟ್ನ ಪವರ್ ಅಡಾಪ್ಟರ್ ಕೊಡ್ತಾ ಇದ್ದಾರೆ, ಅದು ಬಾಕ್ಸ್ ಸಮೇತ ನಮಗೆ ಕೊಡ್ತಾ ಇದ್ದಾರೆ. ಒಂದು ನಿಜವಾಗ್ಲೂ ಖುಷಿ ಪಡುವಂತ ವಿಚಾರ ಅಂತ ಕೂಡ ಕರಿಬಹುದು. ಇನ್ನು ಈ ಫೋನಲ್ಲಿ ಯಾವ OS ರನ್ ಆಗ್ತಾ ಇದೆ ಅಂತ ನೋಡೋದಾದ್ರೆ ಔಟ್ ಆಫ್ ದ ಬಾಕ್ಸ್ Android 13 OS ರನ್ ಆಗ್ತಾ ಇದೆ. ಅಟ್ಲೀಸ್ಟ್ ಇವರು 14 OS ಆದ್ರೂ ಕೊಟ್ಟಿದ್ರು ಕೂಡ ಇನ್ನು ಚೆನ್ನಾಗಿರ್ತಾ ಇತ್ತು ಅನಿಸ್ತು. ಬಟ್ ನೋಡೋಣ, 13 OS ಕೊಟ್ಟವ್ರೆ, ಬಟ್ ಲೆವೆಲ್ಗೆ ಓಕೆ. ಈಗಿನ ಜನರೇಷನ್ ಅಲ್ಲಿ ಈಗ ಸದ್ಯ ಪ್ರೆಸೆಂಟ್ ಓಕೆ ಅನ್ಬೋದು. ಇನ್ನು ಕೂಡ ಜಾಸ್ತಿ ಈಗ ನೋಡಿ ಜಾಸ್ತಿ ಫ್ಲಾಗ್ಶಿಪ್ ಫೋನ್ಸು ಮತ್ತೆ ಎಲ್ಲ ಪ್ರೀಮಿಯಂ ಫೋನ್ಸ್ ಎಲ್ಲ ಏನಿದಾವೆ ಅವೆಲ್ಲ 14 OS ರನ್ ಆಗ್ತಾ ಇದಾವೆ. ಅಂದ್ರೆ ಇವಾಗ ಬರ್ತಿರ್ತಕ್ಕಂಥ ಫೋನ್ ಎಲ್ಲ 14 OS ಕೊಡ್ತಾ ಇದ್ದಾರೆ. ಬಟ್ ಈ ಫೋನ್ ಕೂಡ 13 OS ಕೊಟ್ಟವ್ರೆ. ಬಟ್ ಆಲ್ಮೋಸ್ಟ್ ಅಲ್ಲಿ ಈ ಫೋನ್ ಮೊದಲೇ ಲಾಂಚ್ ಅವರೆಲ್ಲ ಬಿಲ್ಡ್ ಮಾಡಿರ್ತಾರಲ್ವಾ, ಸೊ ಇವಾಗೆಲ್ಲ OS ಎಲ್ಲ ಅಪ್ಡೇಟ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿಬಿಟ್ಟು 13 OS ರನ್ ಆಗ್ತಿರುತ್ತೆ. ಈ ಒಂದು ಫೋನಲ್ಲಿ ಸೆಕ್ಯೂರಿಟಿ ನೋಡ್ಕೊಂಡ್ರಪ್ಪ ಅಂತಂದ್ರೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಅನ್ಲಾಕ್ ಸೆನ್ಸರ್ನ ನೋಡ್ತಾ ಇದೀವಿ. ಒಂದು ಬೆಸ್ಟ್ ವಿಚಾರ ಮಾಡಿದ್ದಾರೆ ಈ ಒಂದು ಬ್ರ್ಯಾಂಡ್, ಈ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಕೊಟ್ಬಿಟ್ಟು. ಸೊ ಇನ್ನು ಓವರ್ ಆಲ್ ಆಗಿ ನಂಗೆ ಇದ್ರ ಒಂದು ಕ್ಯಾಮ್ರಾ ವಿಡಿಯೋ ರೆಕಾರ್ಡಿಂಗ್ ಮಾತ್ರ ನನಗೆ ಹಿಡಿಸ್ಲಿಲ್ಲ. ಯಾಕಂತಂದ್ರೆ 4K ಅಟ್ಲೀಸ್ಟ್ 30 FPS ಆದ್ರೂ ಕೊಟ್ಟಿದ್ರು ಇನ್ನೂ ಖುಷಿ ಆಗ್ತಾ ಇದೆ ಏನೋ. ನಾನು 24 FPS ಕೊಟ್ಟವ್ರೆ. ಸೊ ಇನ್ ವಿಡಿಯೋ ಕ್ವಾಲಿಟಿಯಲ್ಲಿ ಮಾತ್ರ ನಾನು ಈ ಫೋನಲ್ಲಿ ಖುಷಿ ಇಲ್ಲ. ಅಂಡ್ ನಿಮಗೆ ಏನು ಅನ್ಸುತ್ತೆ ಅನ್ನೋದು ಕೂಡ ಕಮೆಂಟ್ ಮಾಡಿ. ಬಟ್ ಈ ಒಂದು ವಿಡಿಯೋ ರೆಕಾರ್ಡಿಂಗ್ ಅಲ್ಲಿ ಮಾತ್ರ ನಾನು ಹ್ಯಾಪಿ ಇಲ್ಲ. ಅಂಡ್ ಓವರ್ ಆಲ್ ಆಗಿ ಫೋನ್ ಸ್ಪೆಸಿಫಿಕೇಶನ್ ಡಿಸೈನ್ ನೋಡ್ಕೊಂಡಾಗ ನಮಗೆ ಫುಲ್ ಖುಷಿ ಆಯಿತು. ಮತ್ತೆ ಡಿಸ್ಪ್ಲೇ ವಿಚಾರದಲ್ಲಿ ಕೂಡ ಒಂದು OLED ಡಿಸ್ಪ್ಲೇ ಕೊಡೋದು ಬದಲು ಒಂದು AMOLED ಡಿಸ್ಪ್ಲೇ ಕೊಟ್ಟಿದ್ರು ಕೂಡ ಇನ್ನು ಖುಷಿ ಆಗ್ತಾ ಇತ್ತು ಅನಿಸ್ತು. ಬಟ್ ಇದರಲ್ಲಿ ಓಕೆ ಅನ್ಬೋದು. HDR 10+ ಕೊಡ್ತಾ ಇರೋದ್ರಿಂದ ಇದ್ರೊಳಗೆ ಸಪೋರ್ಟ್ ಆಗ್ತಿರೋದ್ರಿಂದ ಒಂದು ವಿವಿಂಗ್ ಎಕ್ಸ್ಪೀರಿಯನ್ಸ್ ನಮಗೆ AMOLED ಡಿಸ್ಪ್ಲೇಲಿ ಆದಂಗಿರುತ್ತೆ. ಬಟ್ ಇದಕ್ಕೆ ನಾವು ಖುಷಿ ಪಡಬಹುದು. ಇನ್ ಬಿಟ್ರಪ್ಪ ಅಂತಾರೆ ಓವರ್ ಆಗಿ ಬಾಕಿ ಈ ಮೊಬೈಲ್ ಬಗ್ಗೆ ನಿಮಗೆ ಅನಿಸ್ತು ಅನ್ನೋದು ಕೂಡ ಕಮೆಂಟ್ ಮಾಡಿ. ಅಂಡ್ ಮತ್ತೆ ವಿಡಿಯೋ ಇಷ್ಟ ಆಗಿತ್ತು ಅಂತ ಲೈಕ್ ಮಾಡಿ. ಮತ್ತೆ ಹೆಚ್ಚಿನ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಯಾರಾದರೂ ಕೂಡ ಫೋನ್ ತಗೋಬೇಕು, ಒಂದು ಒಳ್ಳೆ ಫೋನ್ ಅನ್ನಂಗಿತ್ತು ಅಂತಂದ್ರೆ ಜನವರಿವರೆಗೂ ಕೂಡ ವೇಟ್ ಮಾಡಿ. ಈ ಒಂದು ವಿಡಿಯೋನ ಕೂಡ ಅವ್ರಿಗೆ ಶೇರ್ ಮಾಡಿ. ಬಟ್ ಈ ಒಂದು ಫೋನ್ ಏನೆಲ್ಲ ಬಿಲ್ಡ್ ಮಾಡೋರೆ ಆ್ಯಂಡ್ ಬಿಲ್ಡ್ ಕ್ವಾಲಿಟಿ ಯಾವ ರೀತಿ ಎಲ್ಲ ಇದೆ ಅಂತ ಅಂದ್ಬಿಟ್ಟು ಸೊ ಸಿಗೋಣ ಮುಂದಿನ ಒಂದು ವಿಡಿಯೋದಲ್ಲಿ ಗಾಯ್ಸ್. ಅಲ್ಲಿವರೆಗೂ ವೇಟ್ ಮಾಡಿ ಅಂತ ಹೇಳ್ತಾ ಸಿ ದ ನೆಕ್ಸ್ಟ್ ಒನ್. ನಮಸ್ಕಾರ.